ನೀವು ಜಿಯೋ ಪಾಲಿಟಿಕ್ಸ್ನ ಗಮನಿಸ್ತಾ ಇದ್ರೆ ಒಂದು ದೇಶ ಇನ್ನೊಂದು ದೇಶದ ವಿರುದ್ಧ ಹೇಗೆಲ್ಲ ಸಂಚು ಮಾಡುತ್ತೆ, ಗೂಢಚಾರರನ್ನ ಬಿಟ್ಟು ಹೇಗೆ ಮಾಹಿತಿ ಕಲೆಕ್ಟ್ ಮಾಡುತ್ತೆ ಅನ್ನೋದು ಗೊತ್ತಿರುತ್ತೆ. ಅದು ಸಾಧ್ಯ ಆಗದೇ ಇದ್ದಾಗ ಸುಂದರವಾದ ಮಹಿಳೆಯರನ್ನ ಕಳಿಸಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ. ಹೆಂಗಸರನ್ನ ಇಟ್ಕೊಂಡು ಹನಿ ಟ್ರ್ಯಾಪ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋದು ನಮ್ಮ ಸಮಾಜಕ್ಕೆ ಹೊಸ ಸಂಗತಿ ಅಲ್ಲ. ಈ ತರದ ಅನೇಕ ಘಟನೆಗಳು ಈಗಲೂ ನಡೀತಾ ಇದೆ, ಹಿಂದೆನೂ ನಡೆದಿದೆ. ಹಾಗೇನೆ ಭಾರತೀಯ ಸೇನೆಗೆ ಕೂಡ ಇದ್ರ ಕಾಟ ತಪ್ಪಿಲ್ಲ. ಕೆಲವು ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ಕೂಡ ಹನಿ ಟ್ರ್ಯಾಪ್ ನಡೀತಾ ಇದೆ. ಇಂತಹ ಬಲೆಗೆ ಬೀಳ್ಬೇಡಿ ಅಂತ ಇಂಡಿಯನ್ ಆರ್ಮಿಯಿಂದ ಸೂಚನೆ, ಸಲಹೆ, ಮಾರ್ಗದರ್ಶನ, ತರಬೇತಿ ಎಲ್ಲ ಕೊಟ್ಟಿದ್ದಾರೆ. ಆದ್ರೂ ಕೆಲವು ಸೇನಾಧಿಕಾರಿಗಳು ವೀಕ್ನೆಸ್ಗೆ ಬಿದ್ದು ಸೇನೆಯ ರಹಸ್ಯ ಮಾಹಿತಿನ ಸೋರಿಕೆ ಮಾಡಿದ್ದಾರೆ. ಇದೇ ತರ ಪಾಕಿಸ್ತಾನದ ಏಜೆಂಟ್ ಅಂತ ಅನುಮಾನ ಇರೋ ಒಬ್ಬ ಮಹಿಳೆಯ ಸಹವಾಸ ಮಾಡಿ ಆಕೆಗೆ ಏರ್ ಫೋರ್ಸ್ ನ ರಹಸ್ಯ ಮಾಹಿತಿಗಳನ್ನ ಕೊಟ್ಟು ವಿಡಿಯೋ ದಾಖಲೆಗಳನ್ನೆಲ್ಲ ಕೊಟ್ಟು ಒಬ್ಬ ವಿಂಗ್ ಕಮಾಂಡರ್ ತಿಹಾರ್ ಜೈಲಿಗೆ ಸೇರಿದ್ದಾನೆ. ಈ ಹನಿ ಟ್ರಾಪ್ ಹೇಗೆ ನಡೀತು ಅನ್ನೋದನ್ನ ವಿವರವಾಗಿ ನೋಡ್ತಾ ಹೋಗೋಣ. ಹಾಗೇನೆ ಇನ್ನೊಂದು ವಿಷಯ ಕೂಡ ನಾನಿಲ್ಲಿ ನಿಮಗೆ ಹೇಳಬೇಕು. ಅದು ವಿಷ ಕನ್ಯೆಗಳ ಬಗ್ಗೆ. ದೇಹದಲ್ಲೇ ವಿಷ ತುಂಬಿಕೊಂಡಿರೋ ಮಹಿಳೆಯರನ್ನ, ಕನ್ಯೆಯರನ್ನ ಕಳಿಸಿ ಆ ವಿಷ ಶತ್ರುವಿನ ಅಥವಾ ಶತ್ರು ರಾಜನ ದೇಹಕ್ಕೆ ಹೋಗೋ ಹಾಗೆ ಮಾಡಿ ಕೊಲ್ತಾ ಇದ್ದಿದ್ದು. ಇದು ನಮ್ಮ ಭಾರತದ ಇತಿಹಾಸದಲ್ಲೇ ಇದೆ. ಚಂದ್ರಗುಪ್ತ ಮೌರ್ಯ ಬಹಳ ಪ್ರಸಿದ್ಧ ರಾಜ, ಹಾಗೇನೆ ಆತನ ಗುರು ಚಾಣಕ್ಯ ಅಂದ್ರೆ ಕೌಟಿಲ್ಯ, ಇಬ್ರು ಸೇರಿ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಆ ಸಾಮ್ರಾಜ್ಯನ ಉಳಿಸ್ಕೊಳ್ಳೋಕೆ ಅಂತ ಅವರು ವಿಷ ಕನ್ಯೆಯರನ್ನ ಕೂಡ ಬಳಸ್ಕೊಂಡಿದ್ರು. ಇದು ಇತಿಹಾಸದಲ್ಲಿದೆ. ಈಗಿನ ಹನಿ ಟ್ರ್ಯಾಪ್ ಮತ್ತು ಆಗಿನ ವಿಷಕನ್ಯೆ ಇವೆರಡು ವಿಷಯಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೋಷಿಯಲ್ ಮೀಡಿಯಾದಲ್ಲಿ ಗುರುತು ಪರಿಚಯ ಇಲ್ಲದವ್ರ ಜೊತೆಗೆ ಚಾಟ್ ಮಾಡೋಕೆ ಹೋದ್ರೆ ಈಗಿನ ಯುವಜನರು ಏನೆಲ್ಲ ಅನಾಹುತ ಆಗುತ್ತೆ, ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಒಂದು ಉದಾಹರಣೆ ಆಗುತ್ತೆ. ಈಗ ಈ ವಿಂಗ್ ಕಮಾಂಡರ್ ಹೇಗೆ ಸಿಕ್ಕಾಕೊಂಡ, ಇವನು ಹೇಗೆ ಹನಿ ಟ್ರ್ಯಾಪ್ಗೆ ಒಳಗಾದ ಅನ್ನೋದನ್ನ ನೋಡ್ತಾ ಹೋಗೋಣ. ಇದೇ ವರ್ಷದ ಮೇ ತಿಂಗಳಲ್ಲಿ ದೆಹಲಿ ಪೊಲೀಸರು ಇಂಡಿಯನ್ ಏರ್ ಫೋರ್ಸ್ನ ವಿಂಗ್ ಕಮಾಂಡರ್ನ ಅರೆಸ್ಟ್ ಮಾಡ್ತಾರೆ. ಅವರ ಆಫೀಸಲ್ಲೇ ಕೆಲಸ ಮಾಡ್ತಾ ಇದ್ದವರಿಗೆ, ಕುಟುಂಬದವರಿಗೆ, ಸ್ನೇಹಿತರಿಗೆ ಇದು ತುಂಬಾ ದೊಡ್ಡ ಶಾಕ್ ಆಗಿರುತ್ತೆ. ಯಾಕಂದ್ರೆ 44 ವರ್ಷದ ಈ ವ್ಯಕ್ತಿ ವಾಯುಪಡೆಯಲ್ಲಿ ಒಬ್ಬ ಸಮರ್ಥ ಅಧಿಕಾರಿಯಾಗಿರ್ತಾನೆ, ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಇವನು ಕೆಲಸ ಮಾಡ್ತಾ ಇದ್ದಿದ್ದು ಏರ್ ಫೋರ್ಸ್ನ ವೆಸ್ಟರ್ನ್ ಕಮಾಂಡ್ ನಲ್ಲಿ. ಇದರ ವ್ಯಾಪ್ತಿಯಲ್ಲಿ ಪಂಜಾಬ್, ಹರಿಯಾಣ, ಜಮ್ಮು ಮತ್ತು ಕಾಶ್ಮೀರ, ಉತ್ತರ ಪ್ರದೇಶ, ರಾಜಸ್ಥಾನ ಈ ರಾಜ್ಯಗಳು ಬರುತ್ತೆ. ಅಲ್ಲಿ ಏರ್ ಬೇಸ್ಗಳಿದೆ. ಅದನ್ನ ಈ ಕಮಾಂಡ್ ಕಚೇರಿಯಿಂದ ಮೇಂಟೈನ್ ಮಾಡ್ತಾರೆ. ಇದರ ಪ್ರಧಾನ ಕಚೇರಿ ಇರೋದು ನವದೆಹಲಿಯಲ್ಲಿ. ಆದ್ರೆ ಈ ವ್ಯಕ್ತಿ ಸಿಕ್ಕಾಕೊಂಡವನು ದೆಹಲಿಯಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ, ಯಾವುದೋ ಒಂದು ರಾಜ್ಯದ ಏರ್ ಬೇಸ್ ಅಲ್ಲಿ ವಿಂಗ್ ಕಮಾಂಡರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅವನು ಎಲ್ಲಿ ಕೆಲಸ ಮಾಡ್ತಾ ಇದ್ದ, ಯಾವ ವರ್ಕ್ ಮಾಡ್ತಾ ಇದ್ದ, ಮತ್ತೆ ಹೇಗೆ ಆ ಫೋಟೋ ವಿಡಿಯೋಸ್ಗಳನ್ನು ಆ ಪಾಕಿಸ್ತಾನದ ಏಜೆಂಟ್ಗೆ ಕಳಿಸಿದ್ದಾನೆ, ಈ ಎಲ್ಲ ಮಾಹಿತಿಗಳನ್ನು ಸೇನೆಯಿಂದ ಎಲ್ಲೂ ಹೇಳಿಲ್ಲ. ಅವೆಲ್ಲವನ್ನು ಕೂಡ ಒಂದು ಸೀಕ್ರೆಟ್ ಅನ್ನೋ ರೀತಿಯಲ್ಲಿ ಕಾಪಾಡ್ತಾ ಇದ್ದಾರೆ. ಇವನನ್ನ ಮೇ ತಿಂಗಳಲ್ಲೇ ಅರೆಸ್ಟ್ ಮಾಡಿದ್ರು ಕೂಡ ಆ ಮಾಹಿತಿ ಸುದ್ದಿಯಾಗಿ ಮಾಧ್ಯಮಗಳಲ್ಲಿ ಬರಲೇ ಇಲ್ಲ. ಅದನ್ನ ತುಂಬಾ ಸೀಕ್ರೆಟ್ ಆಗಿ ಇಟ್ಟಿದ್ರು. ರೀಸೆಂಟ್ ಆಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ ಪೊಲೀಸರು. ಆಮೇಲೇನೆ ಈ ಮಾಹಿತಿ ಹೊರಗೆ ಬಂದಿರೋದು. ಈ ವಿಂಗ್ ಕಮಾಂಡರ್ ಆಫೀಸಲ್ಲಿ ಸ್ನೇಹಿತರ ಜೊತೆಗೆ ಎಲ್ಲರ ಜೊತೆಗೆ ಚೆನ್ನಾಗೇ ಇದ್ದ. ಮೇ ತಿಂಗಳಲ್ಲಿ ದಿಢೀರ್ ಅಂತ ಪೊಲೀಸರು ಬಂದು ಅರೆಸ್ಟ್ ಮಾಡಿದಾಗನೇ ಗೊತ್ತಾಗಿರೋದು ಇವನು ರಹಸ್ಯ ಮಾಹಿತಿಗಳನ್ನ ಪಾಕಿಸ್ತಾನದ ಏಜೆಂಟ್ ಮಹಿಳೆಗೆ ಕೊಟ್ಟಿದ್ದಾನೆ ಅಂತ. ಏರ್ ಬೇಸ್ ನ ಫೋಟೋಸ್ಗಳು, ವಿಡಿಯೋಸ್ಗಳು, ದಾಖಲೆಗಳು, ಈ ತರ ಬಹಳ ಮಾಹಿತಿಗಳನ್ನ ಆ ಮಹಿಳೆ ಹತ್ರ ಫೋನ್ ನಲ್ಲಿ ಇವನು ಶೇರ್ ಮಾಡ್ಕೊಂಡಿದ್ದಾನೆ. ಈ ವಿಂಗ್ ಕಮಾಂಡರ್ನ ವೈಯಕ್ತಿಕ ಜೀವನ ಅಷ್ಟೇನು ಚೆನ್ನಾಗಿರ್ಲಿಲ್ಲ. ತುಂಬಾ ಮಾನಸಿಕವಾಗಿ ತುಂಬಾ ನೊಂದ್ಕೊಂಡಿದ್ದ. ಇದನ್ನೇ ಆ ಮಹಿಳೆ ಬಳಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಇವನನ್ನ ಕಾಂಟ್ಯಾಕ್ಟ್ ಮಾಡಿ ಗೆಳೆತನ ಬೆಳೆಸ್ತಾಳೆ. ಇವನಿಗೂ ಅದೇ ಬೇಕಾಗಿತ್ತು. ಆ ಮಹಿಳೆ ಹತ್ರ ಎಲ್ಲಾ ವಿಷಯಗಳನ್ನ ಅವನು ಪರ್ಸನಲ್ ಆಗಿ ಶೇರ್ ಮಾಡ್ಕೊಳ್ತಾ ಹೋಗ್ತಾನೆ. ಬಹಳಷ್ಟು ಸಲ ಇವರಿಬ್ಬರ ಮಾತುಕತೆ ವಿಡಿಯೋ ಕಾಲ್ ನಲ್ಲೇ ಆಗ್ತಾ ಇತ್ತು. ಯಾವಾಗ ತುಂಬಾ ಆತ್ಮೀಯತೆ ಚೆನ್ನಾಗಿ ಬೆಳೆದಿದೆ ಅಂತ ಆ ಪಾಕ್ ಏಜೆಂಟ್ ಮಹಿಳೆಗೆ ಅನ್ನಿಸ್ತೋ ಆಗ ಅವಳು ಆಟ ಶುರು ಮಾಡ್ತಾಳೆ. ಏರ್ ಬೇಸ್ ಬಗ್ಗೆ, ಅಲ್ಲಿ ಯಾರೆಲ್ಲ ಇದ್ದಾರೆ, ಎಷ್ಟು ಸ್ಟಾಫ್ ಇದ್ದಾರೆ, ಎಷ್ಟು ಸಂಖ್ಯೆಯಲ್ಲಿದ್ದಾರೆ, ಎಷ್ಟು ಯುದ್ಧ ವಿಮಾನ ಇದೆ, ಏನೆಲ್ಲ ಚಟುವಟಿಕೆಗಳು ನಡೀತಾ ಇದೆ, ಈ ತರಹದ ಮಾಹಿತಿಗಳನ್ನ ಕೇಳ್ತಾ ಹೋಗ್ತಾಳೆ. ಇವನು ಅವಳ ಬಲೆಗೆ ಬಿದ್ದು ಒಂದೊಂದೇ ಮಾಹಿತಿನ ಕೊಡ್ತಾ ಹೋಗ್ತಾನೆ. ಇಂಡಿಯನ್ ಆರ್ಮಿಯಲ್ಲಿ ಯಾವುದೇ ಸಿಬ್ಬಂದಿ ಮೇಲೆ ಕಣ್ಣಿಡೋಕೆ ಅಂತ ಒಂದು ಸಪರೇಟ್ ಟೀಮ್ ಇರುತ್ತೆ. ಹಾಗೇನೆ ವಾಯುಪಡೆಯಲ್ಲಿ ಸಿಬ್ಬಂದಿ ಮೇಲೆ ಕಣ್ಣಿಡೋಕೆ ಅಂತ ಒಂದು ಟೀಮ್ ಇದೆ. ಈ ಅಧಿಕಾರಿಗಳಿಗೆ ಇವನ ಮೇಲೆ ಅನುಮಾನ ಬಂದು ವಾಚ್ ಮಾಡೋಕೆ ಶುರು ಮಾಡಿದ್ರು. ಇವನು ಎಲ್ಲಿಗೆ ಹೋಗ್ತಾನೆ, ಫೋನ್ನಲ್ಲಿ ಎಲ್ಲಿ ಫೋಟೋಸ್ ತೆಗಿತಾ ಇದ್ದಾನೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾರ ಜೊತೆ ಚಾಟ್ ಆಗ್ತಾ ಇದೆ, ಹೀಗೆ ಟೋಟಲ್ ಆಗಿ ಅವನ ಆಕ್ಟಿವಿಟೀಸ್ನ ನೋಡೋಕೆ ಶುರು ಮಾಡ್ತಾರೆ. ಬಹಳ ತಿಂಗಳು ಗಮನಿಸಿದ ಮೇಲೆ ಅವರಿಗೆ ಖಚಿತ ಆಗುತ್ತೆ. ಏರ್ ಬೇಸಲ್ಲಿ ಕೆಲಸ ಮಾಡ್ತಾ ಇರೋರೆಲ್ಲ ಫೋನನ್ನು ಅಷ್ಟು ಈಸಿಯಾಗಿ ಬಳಸ್ಕೊಳ್ಳೋಕೆ ಆಗಲ್ಲ. ನಿರ್ಬಂಧಿತ ಪ್ರದೇಶ ಅಂತ ಇರುತ್ತೆ, ಅದರಿಂದ ಹೊರಗೆ ಮಾತ್ರ ಫೋನ್ ಬಳಸಬಹುದು. ಆದರೂ ಈ ವ್ಯಕ್ತಿ ಫೋನ್ ಬಳಸಿ ಫೋಟೋ ವಿಡಿಯೋ ತೆಗೆದು ಆ ಮಹಿಳೆಗೆ ಕಳಿಸಿದ್ದಾನೆ. ಏರ್ ಬೇಸಲ್ಲಿ ನಡೀತಾ ಇದ್ದ ಚಟುವಟಿಕೆಗಳ
ಫೋಟೋ ಕೂಡ ಕಳಿಸಿದಾನೆ. ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ಅಡಿಯಲ್ಲಿ ಇವನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಭಾರತೀಯ ಸೇನೆಯಲ್ಲಿ ಈ ತರದ ಘಟನೆ ಹಿಂದೆನೂ ಆಗಿದೆ, ಇದು ಹೊಸ ಸಂಗತಿ ಅಲ್ಲ. ಆಗಿಂದಾನೆ ಹನಿ ಟ್ರ್ಯಾಪ್ ಬಗ್ಗೆ ಎಚ್ಚರ ಇರಲಿ ಅಂತ ಒಂದಷ್ಟು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದ್ದಾರೆ, ಎಚ್ಚರಿಕೆ ಸಂದೇಶಗಳನ್ನ ಕೊಟ್ಟಿದ್ದಾರೆ. ಸೇನೆಗೆ ಹೊಸಬರು ಜಾಯಿನ್ ಆದಾಗ ಕೂಡ ಅದ್ರ ಬಗ್ಗೆ ಒಂದಷ್ಟು ತರಬೇತಿಯನ್ನು ಕೊಡ್ತಾರೆ, ಸಲಹೆಗಳನ್ನು ಕೊಡ್ತಾರೆ, ಈ ಥರ ಎಲ್ಲ ಸಿಕ್ಕಾಕೊಳ್ಬೇಡಿ ಅಂತ. ಆದ್ರೆ ನೋಡಿ, ದುರಂತ ನೋಡಿ, ದೇಶ ಸೇವೆ ಮಾಡೋಕ್ಕೆ ಅಂತ ಹೋದವರು ಈ ಥರ ವ್ಯಾಮೋಹಕ್ಕೆ ಬಿದ್ದು ದೇಶ ದ್ರೋಹಿಗಳಾಗ್ಬಿಡ್ತಾರೆ. ಇದು ತುಂಬ ದೊಡ್ಡ ದುರಂತ ಅಲ್ವಾ? ಓಕೆ, ಈಗ ವಿಷಕನ್ಯೆಯರ ಬಗ್ಗೆ ನಾನು ಹೇಳಿದೆ, ಅದ್ರ ಬಗ್ಗೆ ನೋಡೋಣ. ನಮ್ಮ ಇತಿಹಾಸದಲ್ಲಿ ಹೇಗೆ ಮಹಿಳೆಯರನ್ನ ಬಳಸ್ಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆ. ನಮ್ಮ ಇತಿಹಾಸದಲ್ಲಿ ವಿಷಕನ್ಯೆಯರು ಅಂತ ಇದ್ರು. ಸಾಮಾನ್ಯ ಶಕಪೂರ್ವ 322ರಿಂದ 185 ಟೈಮಲ್ಲಿ ಮೌರ್ಯ ಸಾಮ್ರಾಜ್ಯ ಇತ್ತು. ಚಂದ್ರಗುಪ್ತ ಮೌರ್ಯ ಅಧಿಕಾರಕ್ಕೆ ಬರೋ ಹಾಗೆ ಮಾಡಿದ ಚಾಣಕ್ಯ ಕೂಡ ವಿಷಕನ್ಯೆಯರನ್ನ ಬಳಸ್ತಾನೆ ಅಂತ ಇತಿಹಾಸದಲ್ಲಿ ಕೆಲವು ಕಡೆ ಉಲ್ಲೇಖ ಇದೆ, ಕೆಲವು ದಂತಕಥೆಗಳಲ್ಲಿ ಇದನ್ನ ಹೇಳಿದ್ದಾರೆ. ಚಾಣಕ್ಯ ನೀತಿ ಪುಸ್ತಕದಲ್ಲಿ ಕೂಡ ಇದ್ರ ಬಗ್ಗೆ ಸ್ವಲ್ಪ ಪ್ರಸ್ತಾಪ ಇದೆ. ಆಗಿನ ಕಾಲದಲ್ಲಿ ಸಾಮ್ರಾಜ್ಯವನ್ನ ಕಾಪಾಡೋಕೆ ಅಂತ ವಿಷಕನ್ಯರನ್ನ ಬೆಳೆಸ್ತಾ ಇದ್ರು. ಅನಾಥ ಹೆಣ್ಣು ಮಕ್ಕಳನ್ನ ಆಯ್ಕೆ ಮಾಡಿ ಬಹಳ ಸಣ್ಣ ವಯಸ್ಸಿಂದನೇ, ದೊಡ್ಡವರಾದ್ಮೇಲಲ್ಲ, ಸಣ್ಣ ವಯಸ್ಸಿಂದಲೇ ಅವರಿಗೆ ಸಣ್ಣ ಪ್ರಮಾಣದಲ್ಲಿ ಕೆಲವು ನಿಗದಿತ ವಿಷಗಳನ್ನ ತಿನ್ನಿಸ್ತಾ ಇದ್ರು. ಇಷ್ಟೇ ಪ್ರಮಾಣದಲ್ಲಿ ವಿಷ ಕೊಡೋದ್ರಿಂದ ಸಾವು ಬರೋದಿಲ್ಲ. ಆದ್ರೆ ಆ ಹೆಣ್ಣು ಮಕ್ಕಳ ದೇಹ ಈ ವಿಷಗಳಿಗೆ ವಿರುದ್ಧವಾದ ಒಂದು ನಿರೋಧಕ ಶಕ್ತಿನ ಬೆಳೆಸ್ಕೊಳ್ತಾ ಇತ್ತು. ಹೀಗೆ ಬೇರೆ ಬೇರೆ ವಿಷಗಳನ್ನು ಕೊಟ್ಟು ಕೊಟ್ಟು ಅವರು ಬೆಳೀತಾ ಬೆಳೀತಾ ಅವರ ದೇಹ ಪೂರ್ತಿ ವಿಷಮಯ ಆಗ್ತಾ ಇತ್ತು. ಅಂದ್ರೆ ಅವರ ಬಾಯಿಯ ಜೊಲ್ಲಿನಲ್ಲಿ, ಕಣ್ಣೀರಿನಲ್ಲಿ, ರಕ್ತದಲ್ಲಿ, ಇದರಲ್ಲೆಲ್ಲ ಕೂಡ ವಿಷ ಬರ್ತಾ ಇತ್ತು. ಅಂದ್ರೆ ಇವರ ಜೊತೆಗೆ ಯಾವುದೇ ಪುರುಷ ಸಂಬಂಧ ಬೆಳೆಸಿದ್ರು ಕೂಡ ಅವನು ಕೂಡಲೇ ಸತ್ತು ಹೋಗ್ತಾ ಇದ್ದ. ವಿಷಕನ್ಯೆ ಕೇವಲ ಒಂದು ಕಿಸ್ ಮಾಡಿದ್ರೆ ಅಥವಾ ಉಗುರಿನಿಂದ ಪರಿಚಿದ್ರು ಕೂಡ ಆ ವ್ಯಕ್ತಿ ಸತ್ತೇ ಹೋಗ್ತಾ ಇದ್ದ. ವಿಷಗಳನ್ನ ಕೊಡೋದ್ರ ಜೊತೆಗೆ ಈ ಹೆಣ್ಣು ಮಕ್ಕಳಿಗೆ ಯುದ್ಧದ ತರಬೇತಿ ಕೂಡ ಸಿಗ್ತಾ ಇತ್ತು. ಗೂಢಚಾರಿಕೆ ಮಾಡೋದು, ಯಾವುದೇ ಬೇರೆ ಸಾಮ್ರಾಜ್ಯಕ್ಕೆ ಹೋಗಿ ವೇಷ ಮರೆಸ್ಕೊಂಡಿರೋದು, ಆತ್ಮರಕ್ಷಣೆಗಾಗಿ ಫೈಟ್ ಮಾಡೋದು, ಈ ತರ ಒಬ್ಬ ಸೈನಿಕನಿಗೆ ಕೊಡೋ ತರಬೇತಿಗಳನ್ನ ಇವರಿಗೆ ಕೊಡ್ತಾ ಇದ್ರು. ಇದನ್ನೆಲ್ಲ ಕೇಳುವಾಗ ಮತ್ತೆ ನಾನು ಕೂಡ ಇದ್ರ ಬಗ್ಗೆ ಸ್ವಲ್ಪ ಓದಿದಾಗ ಇದು ತುಂಬಾ ರಿಯಾಲಿಟಿಯಿಂದ ದೂರ ಇಲ್ವಾ ಅಂತ ಅನ್ಸೋಕೆ ಶುರುವಾಯ್ತು. ನಿಮಗೂ ಅನ್ಸಿರುತ್ತೆ. ಇವಾಗ ಮೈಯಲ್ಲಿ ವಿಷ ಇಟ್ಕೊಂಡ ಯಾವುದೇ ವ್ಯಕ್ತಿ ಬದುಕೋದಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಆಮೇಲೆ ಈ ತರ ವಿಷ ಕೊಟ್ಟು ಅವ್ರನ್ನ ಬೆಳೆಸೋದಕ್ಕೆ ಸಾಧ್ಯ ಇದೆಯಾ? ಈ ತರ ಅನುಮಾನ ನಂಗೂ ಇದೆ. ಆದರೂ ವಿಷಕನ್ಯೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಇತಿಹಾಸದಲ್ಲಿ ಮತ್ತೆ ದಂತಕಥೆಗಳಲ್ಲಿ, ಅದು ಇರೋದಂತೂ ಸತ್ಯ. ಈ ಕಾನ್ಸೆಪ್ಟ್ಗೆ ಇನ್ನೊಂದು ಹೆಸರಿದೆ ನೋಡಿ, ಮಿತ್ರಿಡಾಟಿಸಮ್ ಅಂತ ಇದ್ರ ಹೆಸರು. ಮಿತ್ರಿಡಾಟಿಸ್ ಅನ್ನೋನು ಗ್ರೀಕ್ನ ಪೋಂಟುಸ್ ಸಾಮ್ರಾಜ್ಯದ ಒಬ್ಬ ರಾಜ ಆಗಿರ್ತಾನೆ. ಇವನಿಗೆ ಯಾರಾದರೂ ವಿಷ ಕೊಡ್ತಾರೆ ಅಂತ ಒಂದು ಭಯ ಇತ್ತು ಸಣ್ಣದ್ರಿಂದಲೇ. ಅಂದ್ರೆ ಅವನ ಫ್ಯಾಮಿಲಿಯಲ್ಲಿ ಯಾರಿಗೂ ವಿಷ ಕೊಟ್ಟಿದ್ರಂತೆ. ಅದಕ್ಕೆ ಸಣ್ಣ ವಯಸ್ಸಿಂದನೇ ಇವನು ಸಣ್ಣ ಪ್ರಮಾಣದ ವಿಷಗಳನ್ನ ತಿಂತಾ ಇದ್ದ. ಕೊನೆಗೆ ಯುದ್ಧ ಆಗಿ ಶತ್ರುಗಳ ಕೈಗೆ ಸಿಕ್ಕಾಕೋಬಾರದು ಅಂತ ವಿಷ ತಿನ್ನೋಕ್ ಹೋಗ್ತಾನೆ, ಸಾಯಕ್ ನೋಡ್ತಾನೆ. ಆದ್ರೆ ಆ ವಿಷ ಅವನಿಗೆ ದೇಹಕ್ಕೆ ತಾಗೋದೇ ಇಲ್ಲ. ಆಮೇಲೆ ಒಬ್ಬ ಸೈನಿಕನಿಗೆ ಮನವಿ ಮಾಡಿ ನನ್ನನ್ನ ಖಡ್ಗದಿಂದ ಕಡ್ದು ಕೊಂದು ಬಿಡು ಅಂತ ಹೇಳ್ತಾನೆ. ಈ ರಾಜನ ಕತೆ ತುಂಬಾ ಫೇಮಸ್ ಇದೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ವಿಷ ಕೊಟ್ಟು ಬೆಳೆಸುವಂತಹ ಈ ಪದ್ಧತಿ ಇದೆಯಲ್ಲ, ಇದನ್ನ ಮಿತ್ರಿಡಾಟಿಸಮ್ ಅಂತ ಕರೀತಾರೆ. ಇದರಲ್ಲಿ ಚಾಣಕ್ಯನ ಬಗ್ಗೆ ಒಂದು ಕತೆ ಹೇಳ್ತೀನಿ ಕೇಳಿ. ಒಂದಿನ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಒಬ್ಬ ನೃತ್ಯಗಾರ್ತಿ ಬರ್ತಾಳೆ. ಅವಳು ಡ್ಯಾನ್ಸ್ ಮಾಡ್ತಾಳೆ. ಆ ಡ್ಯಾನ್ಸ್ ಅನ್ನ ನೋಡಿ ಚಂದ್ರಗುಪ್ತ ಮೌರ್ಯ ಬಹಳ ಮೆಚ್ಕೊಳ್ತಾನೆ. ಆದ್ರೆ ಯಾಕೆ ಸಾಮಾನ್ಯ ಮಹಿಳೆಯಲ್ಲ, ವಿಷಕನ್ಯೆ ಅನ್ನೋದು ಚಾಣಕ್ಯನಿಗೆ ಗೊತ್ತಾಗುತ್ತೆ. ಅದಕ್ಕೆ ಅವನು ಚಂದ್ರಗುಪ್ತನಿಗೆ ಈ ವಿಷಯವನ್ನ ಹೇಳಿ ಎಚ್ಚರ ಕೊಡ್ತಾನೆ. ಆಮೇಲೆ ಅದೇ ವಿಷಕನ್ಯನ ಮನವೊಲಿಸಿ ರಾಜ ಪರ್ವತಕನ ಹತ್ರ ಕಳಿಸ್ತಾರೆ. ಈ ರಾಜ ಪರ್ವತಕ ಚಂದ್ರಗುಪ್ತನಿಗೆ ಒಂದು ಟೈಮಲ್ಲಿ ಬಹಳ ಸಹಾಯ ಮಾಡಿರ್ತಾನೆ. ಆದ್ರೂ ಯಾವುದೋ ಒಂದು ಕಾರಣಕ್ಕೆ ಇವನನ್ನ ಕೊಲ್ಲಿಸಬೇಕಾಗುತ್ತೆ ಅಂತಹ ಸಂದರ್ಭ ಬಂದ್ಬಿಡುತ್ತೆ. ಅದಕ್ಕೆ ಈ ವಿಷಕನ್ಯೆನ ಕಳಿಸಿ ಕೊಂದು ಹಾಕ್ತಾರೆ. ಇವೆಲ್ಲ ದಂತಕಥೆಗಳು. ಇದನ್ನ ಪ್ರೂವ್ ಮಾಡೋದಕ್ಕೆ ಬೇಕಾದಂತಹ ಆಧಾರಗಳೇನು ಸರಿಯಾಗಿಲ್ಲ. ಆದ್ರೆ ಈಗಿನ ಕಾಲದ ಹನಿ ಟ್ರ್ಯಾಪ್ ತರನೇ ಆಗ ಕೂಡ ಇತ್ತು ಅನ್ನೋದಂತೂ ನಿಜ. ಆಮೇಲೆ ಈ ವಿಷಕನ್ಯೆಯರ ಬಗ್ಗೆ ನೀವೇನಾದರೂ ಯೋಚನೆ ಮಾಡಿದ್ರೆ ಒಂದು ರೀತಿ ಬೇಜಾರಾಗುತ್ತೆ. ಯಾಕೆಂದ್ರೆ ಈ ರೀತಿಯ ಮಹಿಳೆಯರು ಇದ್ರೂ ಅನ್ನೋದು ನಿಜ. ಆದರೆ ಆ ಸಮಯದಲ್ಲಿ ಅವರು ಹೇಗೆ ಬದುಕ್ತಾ ಇದ್ರು? ಯಾಕೆಂದ್ರೆ ಅವರು ಸಮಾಜದಿಂದ ದೂರ ಇರಬೇಕಾಗಿತ್ತು. ಕುಟುಂಬದ ಜೊತೆಗೆ ಅವರಿಗೆ ಬದುಕೋದಕ್ಕೆ ಅವಕಾಶ ಖಂಡಿತ ಇರಲಿಲ್ಲ. ಯಾಕೆಂದ್ರೆ ಅವ್ರನ್ನ ಮುಟ್ಟಿದ್ರೇನೆ ಅದು ವಿಷ ಆಗಿ ಸತ್ತು ಹೋಗುವಂತಹ ಚಾನ್ಸಸ್ ಇರುತ್ತೆ. ಅವರು ಮದುವೆ ಆಗೋ ಹಾಗಿಲ್ಲ, ಮಕ್ಕಳನ್ನ ಪಡೆಯೋ ಹಾಗಿಲ್ಲ. ಅವರನ್ನ ರಾಜ ಕುಟುಂಬದವರೇ ಪ್ರತ್ಯೇಕವಾಗಿಟ್ಟು ಬೆಳೆಸಬೇಕಾಗುತ್ತೆ. ಇರಲಿ, ಈ ರೀತಿಯ ಒಂದು ಕಾನ್ಸೆಪ್ಟ್ ಇದೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಅಷ್ಟೇ. ಆ ಮಹಿಳೆಯರಲ್ಲಿ ವಿಷ ಇತ್ತೋ ಇಲ್ವೋ, ಆದರೆ ಮಹಿಳೆಯರನ್ನ ಬಳಸ್ಕೊಂಡು ರಣನೀತಿಗಳನ್ನ ಹೆಣಿತಾ ಇದ್ರು ಅನ್ನೋದಂತೂ ಖಚಿತ. ಇವಿಷ್ಟು ಈ ವಿಡಿಯೋದ ಮಾಹಿತಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.